ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್. ಹೇಗಿದ್ರೆ ಎಲ್ಲ ಐ ಹೋಪ್ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಈ ವ್ಲಾಗ್ ಬಂದು ಸಿಗಂದೂರ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದೆ ಅಲ್ವಾ, ಅದರದ್ದೇ ಪಾರ್ಟ್ 2 ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ಬೆಳಿಗ್ಗೆನೇ ಒಂದು 3:30ಗೆಲ್ಲ ಎದ್ದು ತಣ್ಣೀರು ಸ್ನಾನ, ಬಿಸಿನೀರಂತೂ ಇಲ್ಲವೇ ಇಲ್ಲ. ರೂಮ್ ಫೆಸಿಲಿಟಿನೂ ಚೆನ್ನಾಗಿರಲಿಲ್ಲ, ರೂಮ್ ಟೂರ್, ಅದಕ್ಕೆ ನಾನು ಮಾಡೋಕ್ಕೆ ಹೋಗಲಿಲ್ಲ. ರೆಡಿಯಾಗಿ ಬಂದು ದೇವ್ರ ದರ್ಶನಕ್ಕೆ ಅಂತ ನಿಂತಿದ್ವಿ. ಎಲ್ಲರೂ ಒಬ್ಬೊಬ್ಬರೇ ಬರ್ತಿದ್ರು. ಎಲ್ರಿಗೋಸ್ಕರನೂ ಕೂಡ ನಾನಿಲ್ಲಿ ವೆಯ್ಟ್ ಮಾಡ್ತಿದ್ದೀನಿ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ದೇವ್ರ ಪ್ರಸಾದನೂ ಅಷ್ಟೇ ತುಂಬ ಚೆನ್ನಾಗಿತ್ತು. ತಿಂದ್ವಿ ಕೂಡ, ಖುಷಿ ಆಯಿತು ದೇವ್ರ ದರ್ಶನ ಆಗಿದ್ದೆಲ್ಲ. ಬಟ್ ಇಲ್ಲಿ ಫೆಸಿಲಿಟೀಸ್ ಅಂತ ಬಂದಾಗ ಅಷ್ಟು ನನಗೆ ಇಷ್ಟ ಆಗಲಿಲ್ಲ. ಅಂತಂದರೆ ತುಂಬ ಐಫೈ ಬೇಡ, ಅಟ್ಲೀಸ್ಟ್ ಓಕೆ ಅನ್ನೋ ಥರನಾದರೂ ಇರಬೇಕಿತ್ತು ಅಂತ ನನಗನ್ನಿಸ್ತು. ತುಂಬಾ ಡಿಸಪಾಯಿಂಟ್ ಆಯಿತು ಆ ವಿಷಯವಾಗಿ. ನಾವು ದುಡ್ಡು ಕೊಡೋಕ್ಕೆ ರೆಡಿ ಇದ್ದೀವಿ, ಬಟ್ ಅವರು ಒಳ್ಳೆ ರೂಮ್ಸ್ ಕೊಡೋಕ್ಕೆ ರೆಡಿ ಇರಲಿಲ್ಲ. ಆದ್ರೂ ಒಂದು ರೂಮಿಗೆ 1000 ಅನಿಸುತ್ತೆ ಎಷ್ಟೋ ಚಾರ್ಜ್ ಮಾಡಿದ್ರು, ನನಗೆ ನೆನಪಿಲ್ಲ. ಬಟ್ ರೂಮ್ ಫೆಸಿಲಿಟಿ ಚೆನ್ನಾಗಿರಲಿಲ್ಲ, ನೀರಿರಲಿಲ್ಲ. ನಾನು ನಿದ್ದೆನೂ ಮಾಡಿಲ್ಲ ನೈಟೆಲ್ಲ, ಹೊಸ ಜಾಗ ಆಗಿರೋದ್ರಿಂದ. ದೇವ್ರ ದರ್ಶನಕ್ಕೆ ಹೋಗಿ ಅಲ್ಲಿ ಕೂತಿದ್ವಿ. ಬೆಳಗ್ಗೆನೇ 3:30 4ಗೆಲ್ಲ ಒಂದು ಪೂಜೆ ಅಭಿಷೇಕ ಎಲ್ಲ ನಡೆಯುತ್ತೆ, ಅದಕ್ಕೆ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಪೂಜೆ ಎಲ್ಲ ಮುಗಿಸ್ಕೊಬಂದ್ವಿ. ಆಚೆ ಫೋಟೋ ಸೆಷನ್ ಮಾಡ್ಕೊಂಡ್ವಿ. ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ 7:30ಗೆ ತಿಂಡಿ ಇತ್ತು. ಪಲಾವ್ ಮಾಡಿದರು, ನಿಜವಾಗ್ಲೂ ಸಖತ್ತಾಗಿತ್ತು. ಹೊಟ್ಟೆ ತುಂಬ 2 ಸಲ ಪಲಾವ್ನ ಹಾಕಿಸ್ಕೊಂಡು ತಿಂದ್ವಿ. ನನ್ನ ಮಗಳು ಮಾತ್ರ ಏನೂ ತಿಂದಿಲ್ಲ. ಆ್ಯಂಡ್ ಇಲ್ಲಿ ಅಲ್ಲಿಂದ ತಿಂಡಿ ಎಲ್ಲ ತಿಂದ್ಕೊಂಡು ಡ್ರೆಸ್ಸೆಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಎಲ್ಲರೂ ವಾಪಸ್ ಬಂದ್ವಿ ವ್ಯಾನಿಗೆ. ಎಲ್ರಿಗೂ ಹೇಳ್ತಿದ್ದೆ ಹಾಯ್ ಮಾಡಿ ಅಂತ. ಇಲ್ಲಿ ಎಲ್ಲರೂ ಹಾಯ್ ಮಾಡ್ತಿದ್ರು. ಆಲ್ಮೋಸ್ಟ್ 8:30ಗೆ ನಾವು ಸಿಗಂದೂರಿಂದ ಹೊರಟ್ಬಿಟ್ವಿ. ನಮ್ಮ ಅತ್ತೆ ನೋಡಿ ಹೆಂಗೆ ಆಡ್ತಿದ್ದಾರೆ, ನೆಕ್ಸ್ಟು ಅವ್ರು ಹೆಂಗೆಲ್ಲ ಆಡ್ತಾರೆ ಅಂತ ನೋಡಿ ನಾನು ಅಂದರೆ ವಾಯ್ಸ್ ಚೇಂಜ್ ಮಾಡಿ ಸ್ವಲ್ಪ ಆಲ್ಟರ್ನೇಟ್ ಮಾಡಿ ರಾಕ್ ಕ್ಲಿಪ್ಪಿಂಗ್ಸೇ ಆ್ಯಡ್ ಮಾಡಿದ್ದೀನಿ. ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿದ್ದಿದ್ದು ರೀಸನ್ನು ಕಾಪಿ ರೈಟ್ಸ್ ಬಂದ್ಬಿಡುತ್ತೆ. ಅದೇ ಥರ ನಾನು ಹಾಕೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಆಚೆ ಈಚೆ ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ. ಆ್ಯಂಡ್ ಆವಾಗಲೇ ಹೇಳ್ದಂಗೆ ನನ್ನ ಫ್ಯಾಮಿಲಿ ಎಲ್ಲ ಫಸ್ಟ್ ಟೈಮು ಹೋಗಿದ್ದು. ನನ್ನ ಮಗಳು ಕೂಡ ಅಷ್ಟರಲ್ಲೇ ಮಲ್ಕೊಂಬಿಟ್ಟಿದ್ಲು. ಬೆಳಗ್ಗೆನೇ ಬೇಗ ಎಬ್ಸಿದ್ವಿ ಅಲ್ವ ಅವಳನ್ನ, ಹಾಗಾಗಿ ಮಲ್ಕೊಬಿಟ್ಟಿದ್ಲು. ನಾವು ಅಂದ್ಕೊಂಡ್ವಿ ಸ್ವಲ್ಪ ಬೇಗನೆ ರೀಚ್ ಆಗಿಬಿಡೋಣ, ನೆಕ್ಸ್ಟು ಬೇರೆ ಕಡೆ ಎಲ್ಲಾದರೂ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡು ನಾವು ಬೇಗನೆ ನಾವು ನಿನ್ನೆ ಹೋದಾಗಲೂ ದೇವ್ರ ದರ್ಶನ ಮಾಡಿದ್ವಿ. ಆ್ಯಕ್ಚುಲಿ ಮನೆಯಿಂದನೇ ಸ್ನಾನ ಎಲ್ಲ ಮಾಡ್ಕೊಂಡು ಹೋಗಿದ್ವಿ ಅಲ್ವಾ, ದೇವ್ರ ದರ್ಶನ ಮಾಡಿದ್ವಿ. ಆದ್ರೂ ಅಲ್ಲಿ ಒಂದು ಸಲ ಎದ್ದು ತಣ್ಣೀರು ಸ್ನಾನ ಮಾಡಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ಮತ್ತೆ ಇನ್ನೊಂದು ಸಲ ಬೆಳಗ್ಗೆನೇ ದೇವ್ರ ದರ್ಶನ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಅಷ್ಟು ಬೇಗ ತಿಂಡಿ ತಿಂದಿದ್ದಕ್ಕೆ ಎಲ್ರಿಗೂ ನಿದ್ದೆ. ನಾನಂತೂ ಮಲ್ಕೊಂಡೇ ಬಿಟ್ಟಿದ್ದೆ. ನಿದ್ದೆ ಬಂದು ನಾನು ಪಾಪುನ ನಮ್ಮ ಅಮ್ಮನ ಹತ್ರ ಕೊಟ್ಟಿದ್ದೆ ಅನಿಸುತ್ತೆ, ಅವ್ರು ಇಟ್ಕೊಂಡಿದ್ರು. ಅವಳು ಮಲ್ಕೊಂಡಿದ್ಲು, ನಾನು ಸ್ವಲ್ಪ ಹೊತ್ತು ಮಲ್ಕೊಬಿಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮಲ್ಕೊಂಡಿದ್ದೀನಿ. ಆ್ಯಂಡ್ ಟ್ರಿಪ್ ಕೂಡ ತುಂಬಾ ಚೆನ್ನಾಗಾಯಿತು, ಖುಷಿ ಕೂಡ ಆಯಿತು. ಯಾಕಂತಂದರೆ ಫ್ಯಾಮಿಲಿ ಆ್ಯಂಡ್ ಹಿಂಗೆ ನಮ್ಮ ಅತ್ತೆ ಒಂದು ಸೆಕೆಂಡು ನಮ್ಮನ್ನು ನಿದ್ದೆ ಮಾಡೋಕ್ಕೆ ನೀಟಾಗಿ ಬಿಟ್ಟಿಲ್ಲ. ಸುಮ್ಮನೆ ಹಾಡು ಹೇಳೋದು, ನಮಗೆಲ್ಲ ಕಾಟ ಕೊಡೋದು, ಇದನ್ನೇ ಮಾಡಿಬಿಟ್ರು. ಇವರೊಬ್ಬರು ನಮ್ಮ ಜೊತೆ ಟ್ರಿಪ್ಪಲ್ಲಿ ಇದ್ದಿದ್ದರಿಂದ ನಮಗೇನು ಬೇಜಾರು ಅನ್ನಿಸ್ಲಿಲ್ಲ. ಆರಾಮಾಗಿ ಜರ್ನಿನ ಮುಗಿಸ್ಕೊಂಡು ಬಂದ್ವಿ. ಈಚೆ ಕೂಡ ತುಂಬ ಚೆನ್ನಾಗಿತ್ತು ವೆದರು, ಬಿಸಿಲು
ಚಳಿ ಎರಡೂ ಮಿಕ್ಸೆಡ್ ಫೀಲಿಂಗು. ಒಟ್ಟಿನಲ್ಲಿ ಚೆನ್ನಾಗಿತ್ತು ಮಾತ್ರ. ನಾನು ಲಾಸ್ಟ್ ಟೈಮ್ ಯಾವಾಗೋ ಒಂದು 5 ಇಯರ್ಸ್ ಬ್ಯಾಕ್ ಹೋಗಿದ್ದೆ ಸಿಗಂದೂರಿಗೆ. ಅವಾಗಿಗಿಂತ ಇವಾಗ ಸ್ವಲ್ಪ ಫೆಸಿಲಿಟೀಸ್ ಎಲ್ಲ ಚೇಂಜ್ ಆಗಿದೆ. ಆ್ಯಂಡ್ ಅಲ್ಲಿಂದ ನಾವು ಡೈರೆಕ್ಟ್ ಕೊಲ್ಲೂರು ಮೂಕಾಂಬಿಕೆಗೆ ಬಂದು ರೀಚ್ ಆದ್ವಿ. ಟೈಮ್ ಆಲ್ರೆಡಿ ಒಂದು 9:30 10 ಅಷ್ಟಾಗಿತ್ತು ಅಂದ್ಕೊತೀನಿ. ಪಾಪು ಅಲ್ಲಿ ಹೋಟೆಲ್ ನೋಡಿದ ತಕ್ಷಣ ಅಮ್ಮ ಹೊಟ್ಟೆ ಹಸಿ ಅಂತ ಅಂದ್ಲು. ಅದು ಏನಂತ ಗೊತ್ತಿಲ್ಲ. ನಾವು ಮನೆಯಿಂದ ಒಟ್ಟು ಮಧ್ಯದಲ್ಲಿ ತಿಂಡಿ ತಿಂದ್ವಿ, ಊಟ ಮಾಡಿದ್ವಿ, ನೈಟ್ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ಅವಳಿಗೆ ಏನಂದರೆ ಏನೂ ತಿಂದಿಲ್ಲ. ಒಂದು ತುತ್ತು ತಿಂತಿದ್ಲು, ಬೇಡ ಅಂತಿದ್ಲು. ಬರೀ ಅವಳು ಫ್ರೂಟ್ಸ್ಗಳು ಬಿಸ್ಕೆಟ್ಸು ಇದೇ ತಿಂದ್ಕೊಂಡು ಸುಮ್ಮನೆ ಇದ್ಲು. ಅವಳಿಗೆ ಫೋರ್ಸ್ಫುಲ್ಲಿ ತಿನ್ಸೋಕ್ಕೂ ಆಗಲ್ಲ, ಅಳ್ತಾಳೆ. ಆಮೇಲಿಂದ ಕ್ರ್ಯಾಂಕಿ ಥರ ಆಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಕೂಡ ಅವಳಿಗೆ ಫೋರ್ಸ್ಫುಲ್ಲಿ ಏನೂ ತಿನ್ಸೋಕ್ಕೆ ಹೋಗಲಿಲ್ಲ. ದೇವಸ್ಥಾನದಲ್ಲೂ ಅಷ್ಟೇ ಪ್ರಸಾದ ನೈಟು ಪಾಯಸ ತಿಂದಿದ್ಲು ಒಂಚೂರು ಅಷ್ಟೇ ಲೈಟಾಗಿ. ಅನ್ನ ಎಲ್ಲ ಏನೂ ತಿಂದಿರಲಿಲ್ಲ ಅವಳು. ನೀರು ಕುಡ್ಕೊತಿದ್ಲು. ಫ್ರೂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ತೊಗೊಂಡೋಗಿದ್ವಿ. ಫ್ರೂಟ್ಸ್ ಮಾತ್ರ ತಿಂತಿದ್ಲು ಆವಾಗವಾಗ, ಬಿಸ್ಕೆಟ್ಸು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನೂ ತಿಂದಿಲ್ಲ ಅವಳು. ನೀರು ಕುಡ್ಕೊಂಡು ಅದನ್ನು ತಿಂದ್ಕೊಂಡೇ ಕಾಲ ಕಳೆದ್ಲು. ಅದಾದಮೇಲಿಂದ ಇನ್ನು ನೆಕ್ಸ್ಟ್ ಡೇಗೇನು ಅಷ್ಟೇ ನಾವು ಅಲ್ಲಿ ಸಿಗಂದೂರಲ್ಲಿ ಪಲಾವ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ವ, ಅದನ್ನು ತಿನ್ನೋಕ್ಕೆ ರೆಡಿ ಇಲ್ಲ ಅವಳು. ಖಾರ ಆಗಿತ್ತು ಸ್ವಲ್ಪ ಲೈಟಾಗಿ. ನಮಗೆಲ್ಲ ಕರೆಕ್ಟಾಗಿತ್ತು, ಬಟ್ ಅವಳಿಗೆ ಖಾರನೇ ಅದು. ಅವಳು ತಿನ್ನಲೇ ಇಲ್ಲ, ಹಠ ಮಾಡ್ಕೊಂಡು. ನನಗಂತೂ ಬೇಡ ಅಂದರೆ ಬೇಡ ಅಂತ ತಿನ್ನಲೇ ಇಲ್ಲ. ಒಂದು ತುತ್ತು ತಿನ್ನಲಿಲ್ಲ ಅವಳು. ಹಾಕಿದ ತಕ್ಷಣ ಬಾಯಿಂದ ಆಚೆ ಹೋಗಿದ್ಲು. ಸರಿ ಆಯಿತು, ನಾನು ತಿನ್ನಲ್ಲ ಅಂದರೆ ತಿನ್ನಲ್ಲ ಅಂದ್ಲು. ಇನ್ನೇನು ಮಾಡೋಕ್ಕಾಗತ್ತೆ, ಬಾಲೆಲ್ಲಾದರೂ ಆನ್ ದ ವೇ ಹೋಗ್ತಾ ಏನಾದರೂ ತಿನ್ನುವಂತೆ ಅಂತ ಅಂದೆ. ಒಂದೆರಡು ಸಲ ಕೇಳಿದೆ, ಏನಾದರೂ ತಿಂತೀಯಾ, ನಿಲ್ಸೋಣ ಗಾಡಿ ಅಂತ. ಇಲ್ಲಮ್ಮ ಬೇಡ, ಹೊಟ್ಟೆ ಹಸಿತಿಲ್ಲ ಅಂತ ಮಲ್ಕೊಂಬಿಟ್ಟಿದ್ಲು ಅವಳು. ಬೇಗನೆ ಎದ್ದಿದ್ಲಲ್ವ, ಮಲ್ಕೊಬಿಟ್ಟಿದ್ಲು. ಅವಳು ಕಣ್ಣು ನೋಡ್ತಿದ್ರೇ ಗೊತ್ತಾಗ್ಬಿಡುತ್ತೆ ನಿಮಗೆ. ಚೆನ್ನಾಗಿ ನಿದ್ದೆ ಮಾಡಿದ್ಲು. ನಾವು ಸಿಗಂದೂರಿಂದ ಕೊಲ್ಲೂರಿಗೆ ಬರೋ ತನಕನೂ ಆರಾಮಾಗಿ ನಿದ್ದೆ ಮಾಡಿದ್ಲು ಅವಳು. ಅದಾದಮೇಲಿಂದ ನಾನು ತಿನ್ನಿಸ್ತಿದ್ದೀನಿ ಅಮ್ಮ, ನಾನು ತಿಂದಮೇಲೆ ನನಗೆ ಜ್ಯೂಸ್ ಕೊಡಿಸ್ತೀರಾ ಅಂತ ಕೇಳ್ತಿದ್ಲು ಅವಳು. ಸರಿ ಆಯಿತು, ಅಪ್ಪಂಗೆ ಹೇಳೋಣ ಕೊಡಿಸುತ್ತೆ, ಯಾವ ಜ್ಯೂಸ್ ಬೇಕು ಅಂತೆಲ್ಲ ನಾನು ಕೇಳ್ಕೊಂಡು ಅವಳಿಗೆ ತಿನ್ನಿಸ್ತಾ ಇದ್ದೀನಿ. ಅವಳಿಗೆ ಹೊಟ್ಟೆ ಹಸ್ತಿದ್ರಿಂದ ಏನೋ ಒಂದೇ ಸಮ ಕಂಟಿನ್ಯೂಸ್ ಆಗಿ ತಿಂತಿದ್ಲು ಇಡ್ಲಿನ. ನನಗೂ ಖುಷಿ ಆಯಿತು. ಇಷ್ಟೇ ಅವಳು ಇಲ್ಲಿ ಇಡ್ಲಿ ತಿಂದಿದ್ದು. ಇನ್ನು ನಾವು ಮಧ್ಯಾಹ್ನ ಊಟ ಎಲ್ಲಿ ಉಡುಪಿ ಕೃಷ್ಣನ ದೇವಸ್ಥಾನದಲ್ಲಿ ಊಟ ಮಾಡಿದ್ವಿ. ಇಲ್ಲಿ ಇಡ್ಲಿ ತಿಂದಳು, ಅಲ್ಲೂ ಊಟ ಚೆನ್ನಾಗಿ ತಿನ್ಕೊಂಡ್ಳು. ಅಲ್ಲಿ ಸಾಂಬಾರೇನು ಖಾರ ಎಲ್ಲ ಏನಿರಲಿಲ್ಲ, ಚೆನ್ನಾಗಿತ್ತು. ಪಾಯಸ, ಅನ್ನ ಸಾಂಬಾರೆಲ್ಲ, ಅದನ್ನು ತಿನ್ಕೊಂಡ್ಳು ಹೊಟ್ಟೆ ತುಂಬ. ಹೇಳಿದೆ ನಾನು ಅವಳಿಗೆ, ನೆಕ್ಸ್ಟ್ ನಾವು ನೀರಲ್ಲಿ ಆಟ ಆಡೋಕ್ಕೆ ಹೋಗ್ತೀವಿ ಚಿನ್ನಮ್ಮ, ನೀನು ಊಟ ತಿಂಡಿ ಮಾಡಲಿಲ್ಲ ಅಂತಂದರೆ ನಿನ್ಗೆ ಆಟ ಆಡೋಕ್ಕೆ ಶಕ್ತಿ ಬರೋಲ್ಲ, ಹಾಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ನಾನು ಹೇಳಿದ್ರಿಂದ ಅವಳಿಗೆ ಅರ್ಥ ಆಗುತ್ತೆಲ್ಲ ಇವಾಗ. ಹಾಗಾಗಿ ಸರಿ ಆಯ್ತಮ್ಮ, ನಾನು ತಿಂತೀನಿ ಅಂತ ಹೇಳ್ಬಿಟ್ಟು ಅವಳೇ ಇಡ್ಲಿ ತಿಂತಾವಳೆ, ನಾನೇ ತಿಂತೀನಮ್ಮ ಅಂತ ಅಂದು. ಸರಿ ಆಯಿತು, ನೀನೇ ತಿನ್ನು ಅಂತ ಹೇಳ್ಬಿಟ್ಟು ಅವಳ ಕೈ ಕೊಟ್ಟೆ ಸ್ಪೂನು. ಅವಳು ತಿಂದು ಇನ್ನೊಂದು 2 ತುತ್ತಷ್ಟು ಬಿಟ್ಟಿದ್ಲು ಇಡ್ಲಿನ. ಸಾಕಾಯಿತು ನನಗೆ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ತಿಂದ್ಕೊಂಡ್ರು. ನಾವು ಒಂದು ಕಾಫಿ ಕುಡ್ಕೊಂಡು, ಅಮ್ಮ ಅವರೆಲ್ಲ ಆಲ್ರೆಡಿ ಮುಂದೆ ಹೋಗಿ ವೆಯ್ಟ್ ಮಾಡ್ತಿದ್ರು. ಬನ್ನಿ ಅಂತ ಕರೆದ್ವಿ, ಕಾಫಿ ಏನಾದರೂ ಕುಡಿಯೋಣ ಅಂತ. ಅವರೆಲ್ಲ ಬೇಡ, ತಿಂಡಿ ತಿಂದಿದ್ದೀವಿ ಇವಾಗ ಅಂತ ಅಂದ್ಕೊಂಡು ಸುಮ್ಮನೆ ಆದರು. ಇಲ್ಲಿ ನಾವಿಲ್ಲಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೌಡು. ಸಂಡೇ ಆಗಿತ್ತು ಅವತ್ತು, ಆದ್ರೂ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ರಶ್ಶು. ನಾವು ಒಂದು 11 ಗಂಟೆಗೆ ಹೋಗಿ ಲೈನಲ್ಲಿ ನಿಂತ್ಕೊಂಡ್ವಿ ಅನಿಸುತ್ತೆ. ಆಲ್ಮೋಸ್ಟ್ ನಾವು ಈಚೆ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು. 2 ಗಂಟೆ 2:15 ಅಷ್ಟಾಗಿತ್ತು ಟೈಮು. ಅಷ್ಟು ಟೈಮ್ನ ಅಲ್ಲೇ ಸ್ಪೆಂಡ್ ಮಾಡಿದ್ದೀವಿ. ಇಲ್ಲಿ ರಥ ಎಲ್ಲ ಎಳೀತಿದ್ರು, ದೇವ್ರನ್ನ ಮೆರವಣಿಗೆ ಮಾಡ್ತಿದ್ರು, ಅದೆಲ್ಲ ನೋಡೋಕೆ ಸಿಕ್ತು. ಅಷ್ಟು ಕಷ್ಟಪಟ್ಟು ಲೈನಲ್ಲೆಲ್ಲ ನಿಂತಿದ್ದೀವಿ, 2 ಸೆಕೆಂಡು ದೇವ್ರನ್ನ ನೋಡೋಕೆ ಬಿಡಲ್ಲ. ಅದೊಂದು ಬೇಜಾರಾಗುತ್ತಲ್ಲಿ. ತುಂಬ ಕ್ರೌಡಿತ್ತು, ತೇರೆಲ್ಲ ಎಳೀತಿದ್ರು. ಅದನ್ನೆಲ್ಲ ಇಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ನಾನು ಹಂಗೆ ನೆಕ್ಸ್ಟು ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿ ಒಂದು ರೌಂಡ್ ತೋರಿಸಿದ್ದೀನಿ. ಸಿಕ್ಕಾಪಟ್ಟೆ ರಶ್ ಇತ್ತು ಮಾತ್ರ. ನಮ್ಮ ಅಜ್ಜಿ ಅಂತೂ ನಂಗೆ ಓಡಾಡೋಕ್ಕಾಯ್ತಿಲ್ಲ, ಇಷ್ಟೊಂದು ಜನ. ಅವರು ಸ್ವಲ್ಪ ಕಿರಿಕಿರಿ ಎಲ್ಲ ಮಾಡ್ಕೊತಿದ್ರು, ವಯಸ್ಸಾಗಿದೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಯೂಶಲಿ ಅವ್ರು ಯಾರ ಜೊತೆನೂ ಎಲ್ಲೂ ಆಚೆ ಹೋಗಲ್ಲ. ನಾವೇ ಈ ಸಲ ಫೋರ್ಸ್ ಮಾಡಿ ನಮ್ಮ ಅಜ್ಜಿನ ಕರ್ಕೊಂಡೋಗಿದ್ದು. ಬಾ ಅಜ್ಜಿ, ನೀನು ಎಲ್ಲೂ ಹೋಗಿಲ್ಲ. ನಾನು ನೆನಪಿರಂಗೆ, ನಾನು ಹುಟ್ಟದಾಗಿಂದನೂ 25 ವರ್ಷದಿಂದನೂ ನಮ್ಮ ಅಜ್ಜಿ ಒಂದು ದಿನ ಒಂದು ಕಡೆ ಎಲ್ಲೂ ನಾನು ಹೋಗಬೇಕು ಬರಬೇಕು ಅಂತ ಪಾಪ ಹೇಳ್ದವ್ರೆ ಅಲ್ಲ. ಹಾಗಾಗಿ ಈ ಸಲ ನಾವೇ ಫೋರ್ಸ್ಫುಲ್ಲಿ ಅವ್ರನ್ನ ಕರ್ಕೊಂಡೋದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಅಲ್ಲೇ ಕೂತಿದ್ದು ಎಲ್ಲ ಆಚೆ ಇದ್ದರು ಟಿಟಿಯಿಂದ. ಹಾಗೆ ನಾವು ಅಲ್ಲಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು, ಸೀರೆ ಎಲ್ಲ ಚೇಂಜ್ ಮಾಡಿ ಆಟಾಡೋಕ್ಕೆ ಅಂತ ಇಲ್ಲಿ ನಾವು ಬೀಚ್ ಕಡೆಗೆ ಬಂದ್ವಿ, ಉಡುಪಿಗೆ. ಆಲ್ಮೋಸ್ಟ್ ಇಲ್ಲಿ ಬಂದು ರೀಚ್ ಆಗೋ ಅಷ್ಟರಲ್ಲೇ ಒಂದು 3:30 4 ಅಷ್ಟಾಗಿತ್ತು ಟೈಮು. ಒಂದು 2 ಅವರ್ ಆಟಾಡಿದ್ವಿ ಅನಿಸುತ್ತೆ. 6 ತನಕನೂ ಆಟಾಡಿದ್ವಿ, ಚಳಿ ಅನಿಸೋ ತನಕನೂ.
ಆಮೇಲಿಂದ ನಾವು ಹೊರಟಿದ್ದಿಲ್ಲಿಂದ. ಇಲ್ಲ ಅಷ್ಟೊಂದು ಹೇಳ್ಕೊಳ್ಳೋ ಅಷ್ಟೆಲ್ಲ ಏನು ಜನ ಇರಲಿಲ್ಲ. ಅಂತಂದರೆ ಸಂಡೇ ಆಗಿತ್ತು, ಬಟ್ ಆವಾಗ ಸ್ಟಾರ್ಟ್ ಆಗ್ತಿದ್ರು ಅನಿಸುತ್ತೆ ಜನಗಳು. ಇಲ್ಲ ಬಂದು ಹೋಗಿದ್ರೋ ಏನೋ ಬಿಸಿಲು ಟೈಮ್ಗೆ, ಏನು ಅಂತ ಗೊತ್ತಿಲ್ಲ. ಬಟ್ ಓಕೆ, ಬೀಚ್ ಅಂದರೆ ಯಾವ ಕಡೆ ಹೋದ್ರೂ ಚೆನ್ನಾಗೇ ಇರುತ್ತೆ ಆಲ್ಮೋಸ್ಟು. ಇಲ್ಲೂ ಚೆನ್ನಾಗಿತ್ತು ಬೀಚು. ಏನೋ ಇಲ್ಲಿ ಏನೇನೋ ಮಾಡ್ತಿದ್ರು, ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ಗೇಟ್ಸ್ಗಳು ಆ ಥರದ್ದೆಲ್ಲ ಹಾಕಿ ಸ್ವಲ್ಪ ಕವರ್ ಮಾಡಿದರು. ನಾವು ಹೋಗ್ತಾ ಇದ್ದೀವಿ ಬೀಚ್ ಹತ್ರಕ್ಕೆ ಆಟ ಆಡೋಣ ಅಂತ ಹೇಳಿಬಿಟ್ಟು. ನನ್ನ ಮಗಳು ನೀರು ನೋಡಿದ ತಕ್ಷಣ ಫುಲ್ ಅಂದರೆ ಫುಲ್ ಖುಷಿ ಆಗೋದ್ಲು. ಇಷ್ಟೊಂದು ನೀರಮ್ಮ, ನಾವು ಇಲ್ಲಿ ಆಟ ಆಡೋಕೆ ಬಂದಿದ್ದೀವ ಅಂತೆಲ್ಲ ಅಂದ್ಕೊಂಡ್ಳು. ಆ್ಯಂಡ್ ಹೌದು, ಇಲ್ಲಿ ನಾವು ಫ್ಯಾಮಿಲಿ ಟ್ರಿಪ್ ಅಂತ ಮಾಡಿದಾಗ ಎಲ್ಲರದ್ದು ಶೇರಿಂಗ್ ಅನ್ನೋದು ಇದ್ದೇ ಇರುತ್ತೆ. ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಬ್ಬರ ಕೈಲಿ ಎಲ್ಲನೂ ಮೇಂಟೈನ್ ಮಾಡೋದಂದರೆ ಕಷ್ಟ ಕೂಡ ಆಗುತ್ತೆ. ನಾವು ಏನೇನು ಶೇರಿಂಗ್ಸ್ ಬರುತ್ತೆ ಅವ್ರವರು ಏನೇನು ಎಷ್ಟೆಷ್ಟು ಪೇ ಮಾಡಬೇಕಾಗುತ್ತೆ ಅದನ್ನೆಲ್ಲ ಮಾತಾಡಿಕೊಂಡು ಡಿಸ್ಕಸ್ ಮಾಡಿ ನಾವೆಲ್ಲ ಶೇರಿಂಗಲ್ಲೇ ಫ್ಯಾಮಿಲಿ ಟ್ರಿಪ್ನ ಮಾಡಿದ್ದು. ಆ್ಯಂಡ್ ಚೆನ್ನಾಗಿತ್ತು ಕೂಡ, ಎಂಜಾಯ್ ಮಾಡಿದ್ವಿ. ತುಂಬ ಖುಷಿಯಾಯಿತು. ಖುಷಿಯಿಂದ ಹೋಗಿ ಖುಷಿಯಿಂದ ವಾಪಸ್ ಬಂದ್ವಿ ನಾವು ಅಂತಲೇ ಹೇಳ್ಬೋದು. ಏನೂ ತೊಂದರೆ ಆಗಲಿಲ್ಲ. ಖುಷಿಯಾಯಿತು ಎಲ್ಲರ ಜೊತೆ ಈ ಥರ ಹೋಗಿದ್ದು. ಅನಿಸುತ್ತೆ ಒಂದೊಂದು ಸಲ ಫ್ಯಾಮಿಲಿ ಟ್ರಿಪ್ ಮಾಡ್ತಿರಬೇಕು, 6 ಮಂತ್ಸ್ ಅಥವಾ 1 ಇಯರ್ಲಿ ಒನ್ಸ್ ಅಂತ ಅನಿಸುತ್ತೆ. ಈ ಥರ ಎಲ್ಲ ನೋಡಿದ್ರೆ ಮಕ್ಳಿಗೂ ಖುಷಿ ಆಗುತ್ತಲ್ವ. ಇನ್ನು ನನ್ನ ತಮ್ಮಂದಿರೆಲ್ಲ ಚಿಕ್ಕವರು ಓದ್ತಿದ್ದಾರೆ, ಹಾಗಾಗಿ ಅವ್ರ ಜೊತೆ ಈ ಥರ ಹೋಗಿ ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ಅವ್ರಿಗೂ ಖುಷಿ ಆಗುತ್ತೆ, ನಮಗೂ ಒಂದು ರಿಲೀಫ್ ಅನ್ನೋದು ಸಿಗುತ್ತೆ. ಆಫೀಸ್ಗೆ ಹೋಗ್ತಿರ್ತಾರೆ ನನ್ನ ಹಸ್ಬೆಂಡು, ಅವ್ರ ವರ್ಕ್ ಟೆನ್ಷನ್ ಅದೇನಿರುತ್ತೆ ಅದನ್ನೆಲ್ಲ ಸ್ವಲ್ಪ ತಕ್ಕ ಮಟ್ಟಿಗೆ ಮರಿಬೋದು. ಆ್ಯಂಡ್ ಆವತ್ತೇ ನನ್ನ ಹಸ್ಬೆಂಡ್ ಬರ್ಡೇ ಕೂಡ ಇತ್ತು, Jan 5th. ಬಟ್ ಏನಪ್ಪ ಅಂತಂದರೆ ಅವರು ಯಾವಾಗೂ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಮದುವೆ ಆಗಿ ಸ್ಟಾರ್ಟಿಂಗ್ 1 ಇಯರ್ ನಾನು ಸೆಲೆಬ್ರೇಟ್ ಮಾಡಿದೆ, ಬಟ್ ನನಗೆ ಬೇಜಾರಾಗಬಾರ್ದು ಅಂತ ಅವ್ರು ಸೆಲೆಬ್ರೇಷನ್ ಮಾಡ್ಕೊಂಡಿದ್ರು. ಆವಾಗಲೂ ಬೇಜಾರಲ್ಲೇ ಮಾಡಿಕೊಂಡ್ರು. ನನಗೆ ಇದೆಲ್ಲ ಇಷ್ಟ ಆಗಲ್ಲ ಅಮ್ಮ, ನೀನು ಹಿಂಗೆಲ್ಲ ಮಾಡಬೇಡ ನನಗೆ ಅಂತೆಲ್ಲ ಹೇಳಿದರು. ಸೊ ನಾನು ಅದೇ ಬಿಟ್ಬಿಟ್ಟೆ, ಅವತ್ತೇ ಬಿಟ್ಬಿಟ್ಟೆ. ಅವ್ರ ಬರ್ಡೇ ಅಂತ ಬಂದರೆ ವಿಶ್ ಮಾಡ್ತೀನಿ, ಅವ್ರಿಗೆ ಹೊಸ ಬಟ್ಟೆ ಏನಾದರೂ ಕೊಟ್ಬಿಟ್ಟು ಸುಮ್ಮನೆ ಆಗೋಯ್ತೀನಿ. ನಾನು ಸೆಲೆಬ್ರೇಷನ್ ಎಲ್ಲ ಏನೂ ಮಾಡಲ್ಲ. ನನ್ನ ತಮ್ಮಂದಿರು ಅಷ್ಟೇ ಸೆಲೆಬ್ರೇಷನ್ ಮಾಡಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ನಾನು ಬಿಡಲಿಲ್ಲ ಅವ್ರಿಗೆ. ಬೇಡ, ನಿಮ್ಮ ಭಾವಂಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗದೆ ಇರೋ ಕೆಲಸ ಏನಕ್ಕೆ ಮಾಡ್ತೀರಾ, ಅವ್ರಿಗೆ ಖುಷಿನೂ ಆಗಲ್ಲ ಅಂತೇಳಿ ನಾನೇ ಅವ್ರನ್ನೆಲ್ಲ ಸುಮ್ಮನೆ ಇರಿಸ್ದೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ನನ್ನ ಮಗಳು ಯಾವ ಲೆವೆಲ್ಗೆ ಎಂಜಾಯ್ ಮಾಡ್ತಿದ್ದಾಳೆ ಅಂದರೆ, ನೀರೊಳಗೆ ಬಿಟ್ಟು ಹೋಗೋಕ್ಕೆ ರೆಡಿ ಇಲ್ಲ. ನಾವು ಕುಡ್ಸ್ಕೊಂಡು ಸ್ವಲ್ಪ ಹೊತ್ತು ಆಟ ಆಡಿಸಿದ್ವಿ, ನಮ್ಮಮ್ಮ, ನಾನು, ನಮ್ಮ ಅತ್ತೆ, ನನ್ನ ತಂಗಿ, ಆಲ್ಮೋಸ್ಟ್ ಎಲ್ಲ. ಇನ್ನು ಫುಲ್ ನನ್ನ ತಮ್ಮಂದಿರು, ನಮ್ಮ ಚಿಕ್ಕಪ್ಪ, ನನ್ನ ಹಸ್ಬೆಂಡ್ ಅವರೆಲ್ಲ ಫುಲ್ ಮುಂದೆ ಅಂದರೆ ಮುಂದೆ ಹೊಟ್ಟೋಗಿದ್ರು. ಮಧ್ಯದ ಹತ್ರನೇ ಹೊಟ್ಟೋಗಿದ್ರು ಅನಿಸುತ್ತೆ. ಆಮೇಲೆ ನಾವು ಹೋದ್ವಿ, ಸ್ವಲ್ಪ ಹೊತ್ತು ನಾವೆಲ್ಲ ಆಟ ಆಡಿಕೊಂಡು ಅಲ್ಲಿಂದ ಬಂದ್ವಿ. ಈ ವ್ಲಾಗ್ ಇಷ್ಟೇ, ಇನ್ನೇನು ಹೇಳಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಸೊ ಪ್ಲೀಸ್ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಇಷ್ಟ ಆದರೆ ನಿಮಗೆ ವೀಡಿಯೋಸು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವೀಡಿಯೋಸ್ನ. ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಆ್ಯಂಡ್ ಯೂಟ್ಯೂಬ್ನ ನಾವು ಇವಾಗಲೇ ಸ್ಟಾರ್ಟ್ ಮಾಡಿರೋದ್ರಿಂದ ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾವಿಲ್ಲಿ ಮನೆಗೆ ಹೊರಟ್ವಿ. ಆ್ಯಂಡ್ ಮನೆಗೆ ನಾವು ಬಂದಾಗ ಆಲ್ಮೋಸ್ಟ್ 2-2:30 ನೈಟ್ ಆ ಥರ ಆಗಿತ್ತು. ಸ್ವಲ್ಪ ಹಾಡು ಹೇಳ್ಕೊಂಡು ಹರಟೆ ಹೊಡ್ಕೊಂಡು ಒಂದಷ್ಟು ದೂರ, ಒಂದು 2 hours ಊಟ ಎಲ್ಲ ಮುಗಿಸೋ ತನಕ ಎಲ್ಲರೂ ಎಚ್ಚರ ಆಗಿದ್ವಿ, ಬಂದ್ವಿ. ಅದಾದಮೇಲಿಂದ ಕಂಪ್ಲೀಟಾಗಿ ಎಲ್ಲರೂ ಮಲ್ಕೊಂಡ್ವಿ. ನನ್ನ ಹಸ್ಬೆಂಡ್ ಮತ್ತು ನಮ್ಮ ಚಿಕ್ಕಪ್ಪ, TT ಅಣ್ಣ ಅವ್ರು ಇದ್ದಾರಲ್ಲ, ಅವ್ರ ಜೊತೆ ಮಾತಾಡ್ತಿದ್ರು. ಆ್ಯಂಡ್ ಇನ್ನೊಂದು ಖುಷಿ ಅಂದರೆ ಅವ್ರು ನಮಗೆ ಡ್ರೈವರ್ ಅಂತ ಅನ್ನಿಸ್ಲೇ ಇಲ್ಲ. ನಮ್ಮ ಫ್ಯಾಮಿಲಿಲೂ ಒಬ್ಬರು ಅನ್ನೋ ಥರ ನಮ್ಮನ್ನೆಲ್ಲ ಟ್ರೀಟ್ ಮಾಡಿಕೊಂಡು ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ಕರ್ಕೊಂಡು ಬಂದರು. ಸೊ ಅವ್ರಿಗೂ ಕೂಡ ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟು ಯಾವಾಗಾದರೂ ಟ್ರಿಪ್ ಮಾಡಿದ್ರೆ ಇವರೇ ಸಿಗ್ಲಪ್ಪ ಅಂತ ನಾನು ಅಂದ್ಕೊತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ. ನಾವು ಎಲ್ಲೇ ಲೇಟ್ ಮಾಡಿದ್ರು ವೆಯ್ಟ್ ಮಾಡ್ಕೊಂಡಿದ್ದು, ನಮ್ಮನ್ನು ಕರ್ಕೊಬಂದಿದ್ದಾಗಲಿ ಎಲ್ಲನೂ ಚೆನ್ನಾಗಿತ್ತು, ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಕೂಡ ಮಾಡ್ತಿದ್ದೀನಿ. ಅದೇ ಆವಾಗಲೇ ಹೇಳ್ದಂಗೆ ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರೋ, ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.